ದಿಸ್ ಈಸ್ ದಿ ಕಮಿಟ್ಮೆಂಟ್, ಆಚರಣೆ, ಸೆಲೆಬ್ರೇಷನ್. ಹಬ್ಬ ತಾನೇ ಇದು. ವೆರಿ ಸಿಂಪಲ್. ಸೊ ಅಲ್ಲಿ ಟೀಚರ್ಸ್ಗೆ, ನಮ್ಮ ಇವ್ರಿಗೆ ಕಮಿಟಿಯವ್ರಿಗೆ ಎಲ್ಲ ನಾಮಿನೇಟ್ ಮಾಡಿದ್ದೀವಿ. ಹಾಸ್ಪಿಟಲ್ ಕಮಿಟಿ ಮಾಡಿದ್ದೀವಿ, ಸ್ಕೂಲ್ ಕಮಿಟಿ ಮಾಡಿದ್ದೀವಿ, ಇನ್ನೊಂದು ಕಮಿಟಿ ಮಾಡಿದ್ದೀವಿ, ಆಶ್ರಯ ಮಾಡಿದ್ದೀವಿ, ಅನುಷ್ಠಾನ ಸಮಿತಿ ಮಾಡಿದ್ವಿ. ಅವ್ರಿಗೆಲ್ಲ ಒಂದೊಂದು ಪಂಚಾಯತಿ 2 ಊರುಗಳನ್ನ ಮಾಡೋದು. ಆ ಊರಿಗೆಲ್ಲ ಟೀಚರ್ಸ್ಗಳನ್ನೆಲ್ಲ ನೇಮಕ ಮಾಡೋದು, ಯಾವ್ದು ಬೆಸ್ಟ್ ರಂಗೋಲಿ ಇದೆ ಅಂತ. ಅವ್ರಿಗೊಂದು ಪ್ರೈಸ್ ಕೊಡೋಣ. ಈಗ ಹೆಣ್ಮಕ್ಳು ನಾಟಕ ಆಡಿದ್ರಪ್ಪ, ಪ್ರೈಸ್ ಕೊಡೋಣ, ಯಾರು ಬೆಸ್ಟ್ ಮಾಡ್ತಾರೆ ಅಂತ ಮಾಡೋಣ. ಸೊ ಅವ್ರಿಗೆ ಹಬ್ಬ ಆಚರಣೆ ಮಾಡಬೇಕು. ಯು ಶುಡ್ ಇನ್ವಾಲ್ವ್ ದೆಮ್. ಏನು ಕಷ್ಟನ ರಂಗೋಲಿ ಹಾಕೋದು? 100 ರೂಪಾಯಿ ಆಗ್ಬೋದು, ಹಾಕೊಳ್ಳಲ್ವ ನೀವೆಲ್ಲ? ಏನ್ರಮ್ಮ? ಸೊ ಮೇ 20ನೇ ತಾರೀಕು 2 ವರ್ಷ ಕಲರ್ ಕರೆದು ಎಲ್ಲರಿಗೂ ಪ್ರೈಸು. ನಾನು ಹೇಗೆ ಹೇಳ್ತಾ ಇದ್ದೀನಿ, ಎಲ್ಲರಿಗೂ ಪ್ರೈಸ್. ಗೌರ್ಮೆಂಟಿಂದ ಯಾರು ಎಷ್ಟಾದ್ರು ಕುಣ್ಕೊಳ್ಳಿ, ಎಷ್ಟಾದ್ರು ಕಿರ್ಚ್ಕೊಳ್ಳಿ, ಏನು ಬೇಕಾದ್ರೂ ಧಿಕ್ಕಾರ ಹಾಕೊಳ್ಳಿ, ಜೈಕಾರ ಹಾಕೊಳ್ಳಿ, ಅದೆಲ್ಲ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಸೊ ಎಲ್ಲ ಪಂಚಾಯತಿಗೂ ಒಂದೊಂದು ಪ್ರೈಸು, ಇಲ್ಲಾಂದ್ರೆ ಇದನ್ನೊಂದು ಪ್ರೈಸು. ಅದನ್ನು ನಾನು ನೆಕ್ಸ್ಟು ಈಗ ನಾನು ಚೀಫ್ ಮಿನಿಸ್ಟರ್ ಹತ್ರ ಮಾತಾಡಿ ಅದಕ್ಕೆಲ್ಲ ದುಡ್ಡು ಕಾಸು ಏನು ಬೇಕೋ ಎಲ್ಲ ಏರ್ಪಾಟ್ ಮಾಡ್ತೀನಿ. ಸೊ ಕಾಂಪಿಟೇಷನ್, ಇಟ್ ಶುಡ್ ಬಿ ಎ ಸೆಲೆಬ್ರೇಷನ್. ನಿಜಾನ ಸುಳ್ಳು? ಇವತ್ತು ಯಾಕೆ ನಾವು ಸೇರಿದ್ದೀವಿ ಇಲ್ಲಿ? ಹಬ್ಬ ಆಚರಣೆ ಮಾಡೋಕ್ಕೆ ಸೇರಿದ್ದೀವಿ. ಆ ಹಬ್ಬನೋ ಇಲ್ಲೋ, ಅದು ಮುಂದುವರಿಬೇಕೋ ಇಲ್ಲೋ? ಸೊ ಅದಕ್ಕೆ ಹಾಕ್ಕೊಂಡು ನೀವು ಏನಾರು ಹಾಕ್ಕೊಳ್ಳಿ, ಯಾರು ಚಿತ್ರ ಬೇಕಾದ್ರೂ ಬಿಡಿಸ್ಕೊಳ್ಳಿ, ನಿಮ್ಮ ಮಕ್ಕಳು ಚಿತ್ರನೇ ಬಿಡಿಸ್ಕೊಳ್ಳಿ, ಏನು ತೊಂದರೆ ಇಲ್ಲ. ನೀವು ಯಾರು ಬೇಕಾದ್ರೂ ಚಿತ್ರ ಮಾಡ್ಕೊಳ್ಳಿ, ಯಾವ ದೇವ್ರದ್ದು ಬೇಕಾದ್ರೂ ಚಿತ್ರ ಬಿಡಿಸ್ಕೊಳ್ಳಿ, ಏನು ಸೂರ್ಯಂದಾರು ಬಿಡಿಸ್ಕೊಳ್ಳಿ, ಚಂದ್ರದಾರು ಹಾಕ್ಕೊಳ್ಳಿ, ಏನು ಬೇಕಾದ್ರೂ ಹಾಕ್ಕೊಳ್ಳಿ, ನಮ್ದೇನು ಅಭ್ಯಂತರ ಇಲ್ಲ. ಒಟ್ಟೊಳಗೆ ಅದರಲ್ಲಿ ಒಂದು ಕೆಳಗಡೆ ಬರಿಬೇಕು, ಅವ್ರು ಹೇಳ್ದಂಗೆ ಶಕ್ತಿ ಅಂತಾರು ಬರಬೇಕು, ಗೃಹಲಕ್ಷ್ಮಿ ಅಂತಾರು ಬರಬೇಕು. ಅದು ಕಾಮನ್ ತಾನೇ. ಅದು ಬಿಜೆಪಿ ಅವ್ರಲ್ಲಿ ಇಲ್ಲ ಬಿಡ್ಬಿಡ್ಲಿ. ನಾನು ಬಿಜೆಪಿ ಅವ್ರಿಗೆ ಹೇಳಿದೆ, ಮೊನ್ನೆ ಇದಕ್ಕೆ ಹೋಗಿದ್ದೆ, ಲಕ್ಷ್ಮಿ ಅವ್ರ ಜಿಲ್ಲೆಗೆ, ಅಲ್ಲಮ್ಮ ಉಡುಪಿ ಜಿಲ್ಲೆಗೆ ಹೋಗಿದ್ದೆ. ಅಲ್ಲಿಗೆ ಅವರೆಲ್ಲ ಭಾಳ ವಿರೋಧ ಮಾಡ್ತಾರಂತೆ. ಆಯ್ತಪ್ಪ, ಬಿಜೆಪಿ ನೀವೆಲ್ಲ ವಿರೋಧ ಮಾಡ್ತಾಯಿದ್ರೆ ನಿಮ್ಮ ಹೆಣ್ಮಕ್ಳಿಗೆಲ್ಲ ಕಾಲ್ ಕೊಟ್ಬಿಡಿ, ನಮ್ಗಿನ್ ಬೇಡ ಗೃಹಲಕ್ಷ್ಮಿ ಅಂತ, ನೀವು ಸರೆಂಡರ್ ಮಾಡಿಬಿಡಿ ಅಂತ ಹೇಳಿದೆ. ಮಾಡ್ತಾರೆ ಯಾರು? ಹಿಡ್ಕೊಂಡು ಬಡಿತಾರಷ್ಟೇ, ನಡೆಯ ಅಂತ ಅಂದ್ಬಿಟ್ಟು. ಸೊ ಹಂಗಿದೆ. ಸೊ ಹಂಗೆ ತಮ್ಮ ಸಾಮರ್ಥ್ಯ, ತಮ್ಮ ಸ್ವಂತ ಶಕ್ತಿ ಹಾಗೂ ವ್ಯಕ್ತಿತ್ವದಿಂದ ನಾಯಕತ್ವವನ್ನು ಬೆಳೆಸ್ಬೋದು ಅಂತೇಳಿ ಇಂದಿರಾ ಗಾಂಧಿಯವರು ಹೇಳಿದ್ದಾರೆ. ನಾನೆಲ್ಲ ಹೇಳಿದ್ದು, ನಿಮಗೆ ಶಕ್ತಿ ಇದೆ ನಿಮ್ಮ ಅಂತೇಳಿ ಇಂದಿರಾ ಗಾಂಧಿಯವರು ಹೇಳಿದ್ದಾರೆ. ಸೊ ಹಂಗೆ ನಮ್ಮ ಸಂಸ್ಕೃತಿ, ನಮ್ಮ ಧರ್ಮ. ರಂಗೋಲಿ ಹಾಕೋದು ಯಾರ ಸಂಸ್ಕೃತಿ? ನಮ್ಮ ತಾನೇ ಸಂಸ್ಕೃತಿ, ಅದು ನಮ್ಮ ಧರ್ಮ ಅಲ್ವೇ? ಈಗ ಇದು ಕಿವಿ ಚುಚ್ಚೋದು, ಮೂಗು ಚುಚ್ಚೋದು ಯಾರು ಹೇಳ್ಕೊಟ್ಟಿದ್ರು ನಿಮಗೆ? ಉಡ್ದಾರ ಕಟ್ಟೋದು ಏನಾದ್ರು ಹೇಳ್ತಿದ್ರೆ? ನಿಮ್ ಬೇಡ ಅಂತ ಅಂದ್ರೂ ನಿಮ್ಮ ಹಿರಿಯರು ಮೊದಲಿಂದ ಮಾಡ್ಕೊಂಡು ಬಂದವ್ರೆ ಪದ್ಧತಿ. ಸೊ ಸಾಯ್ಬೇಕೋ ಉಡ್ಬೇಕೋ, ನಂಗೆ ಜಾತಿನೇ ಬೇಡ, ನಂಗೆ ಧರ್ಮನೇ ಬೇಡ ಅಂತ ಮಾತಾಡ್ತಾರೆ. ಅವ್ನು ಸಾಯ್ಬೇಕೋ ಉಣ್ಬೇಕೋ ಇಲ್ಲ ಸುಡಬೇಕು ಅಂತ ತೀರ್ಮಾನ ಮಾಡೋದು ಯಾವುದು? ಧರ್ಮ ತಾನೆ. ಅದು ಧರ್ಮ ತಾನೆ. ಹಂಗೆ ಈ ರಂಗೋಲಿ ಬಿಡೋದು ಯಾರು? ಸೊ ಹೆಣ್ಣು ಅಂತ ಉತ್ಪತ್ತಿ ಮಾಡಿದ ಯಾವುದು? ಪ್ರಕೃತಿ. ಅದು ನಮ್ದಲ್ಲ, ಅದು ಪ್ರಕೃತಿ. ಸೊ ಒಪ್ಪದೇವಲಿ ಮದುವೆ ಆಗಲೇಬೇಕು, ಸಂಸಾರ ನಡೆಸಲೇಬೇಕು, ನೋವು ಏಟ್ ತಿನ್ನಲೇಬೇಕು. ಹೆಣ್ಣು ಗಂಡು ಹೊಡಿತದೋ, ಗಂಡು ಹೆಣ್ಣು ಹೊಡಿತದ, ಅವನು ಯಾರು ಹೊಡಿತಾ ಇದ್ದ ಅವನು? ಸೊ ಹಂಗೆ ತಮ್ಗೆ ನಾನು ಈ ಸಂದರ್ಭದಲ್ಲಿ ಹೇಳೋದಿಷ್ಟೇ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.